ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಂತ ಹೇಳೋದಾದರೆ ಮನೆಯಲ್ಲೇ ಯಾವ ರೀತಿ ಹಳ್ಳಿ ಸ್ಟೈಲಲ್ಲಿ ಗಿಣ್ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಶ್ಶಾಗಿ ಅಕ್ಕ ಊರಿಂದ ಗಿಣ್ ಕಳ್ಸಿದ್ಲು. ಹಾಗಾಗಿ ನಾನು ಗಿಣ್ ಮಾಡೋಣ ಅಂತೇಳಿ ಇಲ್ಲಿ ಇವತ್ತಿನ ರೆಸಿಪಿ ನಾನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಗಿಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ ಗಿಣ್ಣು ಅಂದರೆ ತುಂಬ ಇಷ್ಟ. ಇದು ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಫಸ್ಟು ನಾನು ಗಿಣ್ಣಾಲು ಸ್ವಲ್ಪ 1/4 ಕಪ್ಪಷ್ಟು, 1 ಕಪ್ಪು ಗಿಣ್ಣಾಲು, 1-2 ಗ್ಲಾಸು ಹಾಲು, ಆಮೇಲೆ ಬೆಲ್ಲ, ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ನಾನು ಆ ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು, ನಾನು ಗಿಣ್ಣಾಲು ಆಮೇಲೆ ಮಾಮೂಲಿ ಹಾಲನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಬೆಲ್ಲ ಇದೆಯಲ್ಲ, ನಾನು ಸ್ವಲ್ಪ ಚಿಕ್ಕದಾಗೇ ಅಂದರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಬೇಗ ಕರಗುತ್ತೆ. ನಾನು ಇಷ್ಟೇ ಪುಡಿ ಮಾಡಿ ಹಾಕಿದ್ದೀನಿ. ಅದು ಬೆಲ್ಲ ಎಲ್ಲ ಪೂರ್ತಿ ಕರಗಬೇಕು ಫ್ರೆಂಡ್ಸ್. ಕರಗಿದಾದಮೇಲೆ ನೆಕ್ಸ್ಟು ಅದನ್ನು ಏನು ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ಎಲ್ಲ ಕರಗಲಿಕ್ಕೆ ನಾನು ಬೆಲ್ಲ ಹಾಕಿ ಹಾಲೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ನೆಕ್ಸ್ಟು ಬೆಲ್ಲ ಎಲ್ಲ ಕರಗಿತ್ತು. ಅದನ್ನು ಫಸ್ಟು ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಏಕೆಂದರೆ ಅದರಲ್ಲಿ ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತೆ, ಹಾಗಾಗಿ ಮಕ್ಕಳು ತಿನ್ನೋದು, ಹಾಗಾಗಿ ಸ್ವಲ್ಪ ನೀಟಾಗಲೇ ಮಾಡಲೇಬೇಕಲ್ವ. ಯಾವುದೇ ಆಗಲಿ, ಹಬ್ಬದ ಅಡುಗೆನೇ ಆಗಿರಲಿ, ಯಾವುದಕ್ಕೆ ಆಗಿರಲಿ, ನಾವು ಬೆಲ್ಲ ಯೂಸ್ ಮಾಡಿದರೆ ಇದೇ ಥರನೇ ಫಸ್ಟು ಶೋಧಿಸ್ಕೊಂಡು ಆಮೇಲೆ ನಾವು ಮಾಡೋದು. ಎಲ್ಲರೂ ಅದೇ ಥರನೇ ಮಾಡ್ತಾರೆ ಅಂತ ಅಂದ್ಕೊತೀನಿ. ಎಲ್ಲ ಫಿಲ್ಟ್ರೆಲ್ಲ ಆದಮೇಲೆ ನೋಡಿ ಫ್ರೆಂಡ್ಸ್, ಕಪ್ಪಿಗೆ ಯಾವ ರೀತಿ ಕಾಣಿಸ್ತಾ ಇದೆ ಬೆಲ್ಲದಲ್ಲಿ. ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರು ಬರುತ್ತೆ, ಇನ್ನೂ ತಿನ್ನುವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಒಂದೇ ಒಂದು ಏಲಕ್ಕಿನ ಪುಡಿ ಮಾಡಿ ನಾನಿಲ್ಲಿ ಗಿಣ್ಣಾಲಿಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಂತೂ ಎದೆನೋವಿಗೆ ತುಂಬ ಒಳ್ಳೆಯದು ಅಂತ ಅಮ್ಮ ಎಲ್ಲ ಹೇಳ್ತಾಯಿದ್ರು, ಅಜ್ಜಿ ಅವರೆಲ್ಲ. ಅವಾಗಿನವರೆಲ್ಲ ಜಾಸ್ತಿ ಈ ಥರದ್ದೇನೆ ಮಾಡ್ಕೊಂಡು ತಿಂದು ಅವರು ಗಟ್ಟಿಯಾಗಿರೋದು ಅಂತ ಹೇಳ್ಬೋದು. ಏಲಕ್ಕಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ, ನಾನು ಫಸ್ಟು ಅಮ್ಮನ ಮನೆಯಲ್ಲಿ ಇದ್ದಾಗ ಯಾವ ರೀತಿ ಮಾಡ್ತಾಯಿದ್ದೆ ಅಂದರೆ, ಒಂದು ಕುಕ್ಕರಿಗೆ 3 ಕಲ್ಲಿಟ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ, ಆಮೇಲೆ ಒಂದು ಬೌಲಿಗೆ ಒಂದು ಮೀಡಿಯಮ್ ಸೈಜ್ ಪಾತ್ರೆಗೆ ಗಿಣ್ಣಾಲು ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಇವಾಗಲೂ ಅದೇ ಥರನೇ ಮಾಡ್ಬೋದು. ಎಲ್ಲಿ ನಾನು ಕಲ್ಲು ಹುಡ್ಕೋದು ಅಂತ ಹೇಳ್ಬಿಟ್ಟು, ನಾನು ಒಂದು ಅಗಲವಾಗಿರೋ ಪಾತ್ರೆಗೆ ನಾನಿಲ್ಲಿ ಚಿಕ್ಕದಾಗಿರೋದು ಒಂದು ಪ್ಲೇಟ್ ಇಟ್ಬಿಟ್ಟು, ಆಮೇಲೆ ನಾನು ನೀರೆಲ್ಲ ಹಾಕಿ, ಆಮೇಲೆ ನನಗೆ ಎಷ್ಟು ಬೇಕೋ ಹಾಲು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಗಿಣ್ಣಾಲು, ಇದನ್ನು ಫ್ರೆಶ್ಶಾಗಿ ತಿಂದುವಾಗಲೇ ತುಂಬ ಟೇಸ್ಟ್ ಇರುತ್ತೆ. ಅದರಲ್ಲಿ ಬಿಸಿದೇನು ಅಷ್ಟೇನು ಲೈಕ್ ಅನಿಸಲ್ಲ, ತಣ್ಣಗಾದ್ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಒಂದು ಬೌಲಿಗೆ ನನಗೆ ಎಷ್ಟು ಬೇಕಷ್ಟು ಹಾಲನ್ನು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ, ಆಮೇಲೆ ನೆಕ್ಸ್ಟು ಇನ್ನೂ ಒಂದು ಪ್ಲೇಟು ಮುಚ್ಚಬೇಕು ಫ್ರೆಂಡ್ಸ್. ಅದು ಬೇಯುವಾಗ ಗಾಳಿ ಎಲ್ಲ ಹೋಗಬಾರ್ದು, ಬೇಗ ನೀರು ಇಂಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನೀಟಾಗಿ ಮುಚ್ಚಿ ನಾನು ಕಬ್ಬಿಣದ್ದು ಒಂದು ಇದನ್ನ ಇಡ್ತಾಯಿದ್ದೀನಿ. ಇದನ್ನು ಒಂದು 20 ನಿಮಿಷ ಬೇಯಿಸಿದರೆ ಸಾಕು ಫ್ರೆಂಡ್ಸ್. ಚೆನ್ನಾಗಿ ರುಚಿಕರವಾದ ಒಂದು ಗಿಣ್ಣು ಹಳ್ಳಿ ಸ್ಟೈಲಲ್ಲಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು 2 ಥರ ಮಾಡ್ತಾರೆ ಫ್ರೆಂಡ್ಸ್. ಅಕ್ಕಿ ಹಾಕ್ಬಿಟ್ಟು ಮಾಡ್ತಾರೆ. ನನಗೆ ಅಕ್ಕಿ ಹಾಕಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ನನಗೆ ಫ್ರೆಶ್ ಹಾಲಂದರೆ ಕರು ಹಾಕಿದ ತಕ್ಷಣ ಸಿಗುತ್ತೆ ಫ್ರೆಂಡ್ಸ್, ಈ ಹಾಲು ಇಷ್ಟ. ಅದಾದಮೇಲೆ ನೆಕ್ಸ್ಟ್ ಹಾಲಲ್ಲಿ ಅಕ್ಕಿ ಹಾಕ್ಬಿಟ್ಟು ಮಾಡ್ತಾರೆ. ನನಗೆ ಅದೇನು ಅಷ್ಟೇನು ಇಷ್ಟ ಆಗಲ್ಲ. ಫುಲ್ ಎಲ್ಲ ತಣ್ಣಗಾದಾದಮೇಲೆ ನಾನು ಒಂದು 1/4 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ತಿಂತಾಯಿದ್ದೀನಿ. ಸ್ವಲ್ಪ ತಣ್ಣಗಿದ್ರೆ ತಿನ್ನಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತೇಳಿ. ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾವ ರೀತಿ ಕೇಕ್ ಥರ ಬಂದಿದೆ. ಕೇಕಿಗಿನ್ನ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನಿಮಗೂ ಗೊತ್ತು ನೋಡಿರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಲೂ ನೀವು ನೋಡ್ತಾ ಇದ್ದೀರಾ. ನನ್ನ ವಿಡಿಯೋಸು ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.